ಕಾಂಗ್ರೆಸ್ನಿಂದ ಪರಿಷತ್ ಆಯ್ಕೆ ಅಂತಿಮವಾಗಿ ನಾಮಿನೇಷನ್ ಫೈಲ್ ಮಾಡಿದ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಗೂ ಹೈಕಮಾಂಡ್ ಅಸ್ತು ಅಂದಿದೆ. ಇದೇ ತಿಂಗಳ ಮೇ 21ಕ್ಕೆ ಪರಮೇಶ್ವರ್ ಹಾಗೂ ಎಚ್.ಎಂ. ರೇವಣ್ಣ ಸಿದ್ದರಾಮಯ್ಯರ ಸಂಪುಟಕ್ಕೆ ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ. ಆರಂಭದಿಂದಲೂ ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿದಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕೇವಲ ಮಂತ್ರಿಯಾಗಿ ಸಂಪುಟ ಸೇರಲಿದ್ದಾರೆ. ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ಒಪ್ಪಿಗೆ ನೀಡದ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಡಿಸಿಎಂ ಕನಸು ಭಗ್ನವಾಗಿದೆ. ಈಗ 19ಕ್ಕೆ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಮರುದಿನವೇ ಸಂಪುಟ ಸೇರೋದಕ್ಕೂ ಕಸರತ್ತು ನಡೆಸಿದ್ದ ಸಚಿವಾಕಾಂಕ್ಷಿಗಳ ಆಸೆ ಈಗ ಈಡೇರಲಿದೆ. ಆದರೆ ಸಂಪುಟ ಪುನರ್ರಚನೆಯಾಗಬೇಕು ಎನ್ನುವ ಹಲವರ ಅಸಮಾಧಾನ ಮತ್ತೆ ಭುಗಿಲೇಳುವ ಸಾಧ್ಯತೆಯೂ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಈಶ್ವರ್. ಈಗ ನಮ್ಮ ಜೊತೆ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಈಶ್ವರ್, ಇದೇ ತಿಂಗಳ 21ರಂದು ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಚ್.ಎಂ. ರೇವಣ್ಣ ಅವರು ಸೇರ್ಪಡೆ ಆಗ್ತಾರೋ ಅಂಥದ್ದು. ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಬೇಕು ಅನ್ನೋ ಕನಸನ್ನು ಕೂಡ ಹೊತ್ತಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಕನಸು ಭಗ್ನವಾಯಿತಾ? ಹೇಗೆ, ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಮಧುಸೂದನ್, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗೋದಕ್ಕೆ 4 ಜನ ಅಭ್ಯರ್ಥಿಗಳು ತುದಿಗಾಲು ನಿಂತಿದ್ರು. ಇಲ್ಲ ಸಲ್ಲದ ಲಾಬಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತು. ಕೊನೆಯದಾಗಿ 4 ಜನ ಅಭ್ಯರ್ಥಿಗಳು ಈಗಾಗಲೇ ಅಂತಿಮವಾಗಿ ಇವತ್ತು ನಾಮಿನೇಷನ್ ಫೈಲ್ ಕೂಡ ಮಾಡಿದ್ದಾರೆ. ಈ ನಾಮಿನೇಷನ್ ಫೈಲ್ ಮಾಡಿದ ಹಿನ್ನೆಲೆಯಲ್ಲೇ ಹೈಕಮಾಂಡ್ ಕೂಡ ಸಂಪುಟ ವಿಸ್ತರಣೆಗೂ ಕೂಡ ಎಲ್ಲ ಒಂದು ಕಡೆ ಅಸ್ತು ಅಂತ ಹೇಳಿದೆ. ಅಂದರೆ ಪರಮೇಶ್ವರ್ ಅವರು ಬಹುದಿನಗಳಿಂದ ಆರಂಭದಿಂದಲೂ ಕೂಡ ಒಂದು ಹಠ ಮತ್ತು ಒತ್ತಡವನ್ನು ಆಗ್ತಾನೆ ಬಂದಿದ್ರು. ಅದು ಡಿಸಿಎಂ ಆಗಬೇಕು ಅಂತ. ಅದು ಅನೇಕ ಒಂದು ಸಭೆಗಳಲ್ಲೂ ಕೂಡ ಅವರು ಅದನ್ನು ವ್ಯಕ್ತ ಮಾಡಿದ್ರು. ಅನೇಕ ಅವರ ಬೆಂಬಲಿಗರು ಕೂಡ ದಿಗ್ವಿಜಯ್ ಸಿಂಗ್ ಬಂದಾಗಲೂ ಕೂಡ ಅವರಿಗೆ ಮುತ್ತಿಗೆ ಹಾಕೋದ್ರ ಮೂಲಕವೂ ಡಿಸಿಎಂ ಅನ್ನು ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿ ಅನ್ನೋ ಒತ್ತಡವನ್ನು ಕೂಡ ಹಾಕಿದ್ರು. ಅದು ಬಹುತೇಕವಾಗಿ ಹಲವಾರು ಸಭೆಗಳಲ್ಲೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆನೂ ಕೂಡ ಚರ್ಚೆಯಾಗಿ ನಂತರ ಈಗ ನಮಗೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಲಭ್ಯ ಇರುವಂತೆ ಈಗಾಗಲೇ ನಾಮಿನೇಷನ್ ಫೈಲ್ ಆಗಿದೆ. ಪರಮೇಶ್ವರ್ ಅವರು 19ನೇ ತಾರೀಕು ಸರಿಯಾಗಿ MLC ಆಗಿ ಅಧಿಕೃತವಾಗಿ ಆಯ್ಕೆಯಾಗ್ತಾರೆ. ನಂತರ 21 ಅಥವಾ 20ಕ್ಕೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತದೆ. 20 ಅಥವಾ 21ಕ್ಕೆ ಮಂತ್ರಿಯಾಗಿ ಪ್ರಮಾಣವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಜೊತೆ ಎಚ್.ಎಂ. ರೇವಣ್ಣ ಅಂದರೆ ಕುರುಬ ಸಮುದಾಯ, ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಕುರುಬ ಸಮುದಾಯಕ್ಕೆ ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಪ್ರಜ್ಞಾಪೂರ್ವಕವಾಗಿ ಒಂದು ರೀತಿಯಲ್ಲಿ ದೂರ ಇಟ್ಟಿದ್ರು. ಯಾರನ್ನೂ ಕೂಡ ಮಂತ್ರಿ ಮಾಡಿರಲಿಲ್ಲ. ಆದರೆ ಬಹುತೇಕ ಆ ಸಮುದಾಯದಿಂದಲೇ ಒತ್ತಡ ಹೆಚ್ಚಿರೋದ್ರಿಂದ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಎಚ್.ಎಂ. ರೇವಣ್ಣ ಅವರನ್ನು ಕೂಡ MLC ಮಾಡಿ ತದನಂತರ ಅವರು ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ 20 ಅಥವಾ 21ನೇ ತಾರೀಕು ನಡೆಯುವಂಥ ಒಂದು ಸಮಾರಂಭದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಪ್ರಮುಖವಾಗಿ ಪರಮೇಶ್ವರ್ ಅವರನ್ನು ರಾಜ್ಯ ರಾಜಕಾರಣದಿಂದ ದೂರ ಇಡುವಂಥ ಪ್ರಯತ್ನವನ್ನು ಕೂಡ ದೆಹಲಿ ಮಟ್ಟದಲ್ಲಿ ನಡೆಸಿದ್ರು. ಅಂದರೆ ಅವರನ್ನು ರಾಜ್ಯಸಭೆಗೆ ಕಳುಹಿಸಿಕೊಡಿ, ರಾಜ್ಯದಲ್ಲೇ ಇದ್ದರೆ ಅವರ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ, ಅಧಿಕಾರ ಒಂದು ರೀತಿಯಲ್ಲಿ 2 ರೀತಿಯ ವರ್ಗೀಕರಣವಾಗ್ತದೆ, ಶಕ್ತಿ ಕೇಂದ್ರ ಸ್ಥಾಪನೆ ಆಗ್ತದೆ, ಇದರಿಂದ ಆಡಳಿತ ನಡೆಸೋದು ಕಷ್ಟವಾಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವ ಮಾತನ್ನು ಕೂಡ ದಿಗ್ವಿಜಯ್ ಸಿಂಗ್ ಬಳಿ ಸಿದ್ದರಾಮಯ್ಯನವರು ಹೇಳಿ ಪರಮೇಶ್ವರ್ ಅವರನ್ನು ರಾಜ್ಯ ರಾಜಕಾರಣದಿಂದಲೇ ದೂರ ಇರಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಈಗ ಪರಮೇಶ್ವರ್ ಅವರು MLC ಆಗ್ತಿದ್ದಾರೆ, ಜೊತೆಗೆ ಸಂಪುಟಕ್ಕೂ ಕೂಡ ಸೇರ್ತಾ ಇದ್ದಾರೆ. ಆದರೆ ಅವರ ಆಸೆ DCM ಆಗಬೇಕು ಅನ್ನುವ ಏನೊಂದು ಕನಸಿತ್ತು, ಅದಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಕೊಟ್ಟಿದೆ. ಅವರನ್ನು ಮಂತ್ರಿಯಾಗಿ ಈಗ ಸಂಪುಟಕ್ಕೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಮಧುಸೂದನ್. ಈಶ್ವರ್, ಇನ್ನು ನೀವು ಈಗಾಗಲೇ ಹೇಳ್ದಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗಲೇಬೇಕು ಅನ್ನೋ ಒಂದು ಕನಸನ್ನು ಕೂಡ ಇಟ್ಕೊಂಡಿದ್ರು. ಅದು ಈಗ ನನಸು ಆಗ್ತಾ ಇಲ್ಲ. ಇದು ಒಂದು ಕಡೆ. ಆದರೆ ಇಂಥದ್ದೇ ಪರ್ಟಿಕ್ಯುಲರ್ ಮಂತ್ರಿಯಾಗಿ ನನ್ನ ಮಾಡಿ, ಅಂದರೆ ಇಂಥ ಇಲಾಖೆ ಕೊಡಿ ಅನ್ನೋ ಒಂದು ಒತ್ತಡ ಏನಾದರೂ ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯನವ್ರ ಮೇಲಾಗಿರ್ಬೋದು ಅಥವಾ ಹೈಕಮಾಂಡ್ ಮೇಲಾಗಿರ್ಬೋದು ಪರಮೇಶ್ವರ್ ಅವರು ಈಗಾಗಲೇ ಹಾಕಿದಾರಾ? ಅದ್ರ ಬಗ್ಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಮಧುಸೂದನ್, ಹಲವು ದಿನಗಳಿಂದ ಲೋಕಸಭಾ ಚುನಾವಣೆಗೂ ಮುನ್ನ ಅನೇಕರು ಸಂಪುಟ ವಿಸ್ತರಣೆ ಬೇಡ, ಸಂಪುಟ ಪುನರಚನೆ ಬೇಕು, ಸಂಪುಟದಲ್ಲಿರುವಂಥ 10ಕ್ಕೂ ಹೆಚ್ಚು ಸಚಿವರಿಗೆ ಕಿವಿ ಕೇಳಿಸೋದಿಲ್ಲ, ಒಂದು ರೀತಿಯಲ್ಲಿ ನಡೆದಾಡಕ್ಕೂ ಕೂಡ ಆಗೋದಿಲ್ಲ, ದೈಹಿಕ ಅಸಮರ್ಥತೆ ಇದೆ, ಮತ್ತು ಅಸಮರ್ಥ ಸಚಿವರು ತುಂಬ ಜನ ಇದ್ದಾರೆ, ಅವರನ್ನೆಲ್ಲರನ್ನೂ ಕೂಡ ತೆಗೆದು ಹೊಸಬರನ್ನು, ಉತ್ಸಾಹ ಇರುವವರನ್ನು, ತಿಳಿದಂಥವರನ್ನು ಅವರು ನೇಮಕ ಮಾಡ್ಕೊಳ್ಬೇಕು ಅನ್ನೋ ಒಂದು ಕೂಗು ಮಾಲಿಕಯ್ಯ ಗುತ್ತೇದಾರ್ ಆಗಿರ್ಬೋದು, ಕೋಳಿವಾಡ್ ಆಗಿರ್ಬೋದು, ರಮೇಶ್ ಕುಮಾರ್ ಅವರಾಗಿರ್ಬೋದು, ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ಈ ರೀತಿಯಾದ ಒಂದು ಮಾತುಗಳನ್ನು ಆಡ್ತಾನೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರಿಗೆ ಈಗಾಗಲೇ ಹಲವಾರು ಕಂದಾಯ ಇಲಾಖೆ ಆಗಿರ್ಬೋದು, ಬಹುತೇಕ ದೊಡ್ಡ ಮಟ್ಟದ ಖಾತೆಗಳೇನಿದ್ದಾವೆ, ಬಹುತೇಕ ಅಸಮರ್ಥರ ಬಳಿಯೂ ಕೂಡ ಅದಿದೆ ಅನ್ನೋ ಒಂದು ಕೂಗು ಕೂಡ ಎದ್ದಿದೆ. ಆ ಹಿನ್ನೆಲೆಯಲ್ಲಿ ಬಾಕಿ ಉಳಿದಿರುವಂಥ ಕೈಗಾರಿಕಾ ಮಂತ್ರಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯು ಕೂಡ ಎಲ್ಲ ಒಂದು ಕಡೆ ಆ ಸ್ಮೆಲ್ಲು ಕೂಡ ಬಡಿತಾ ಇದೆ. ಹಾಗಾಗಿ
ಪರಮೇಶ್ವರ್ ಅವರನ್ನ ಕೈಗಾರಿಕಾ ಮಂತ್ರಿ ಮಾಡ್ತಾರಾ, ಅಥವಾ ಈಗಾಗಲೇ ಮಂತ್ರಿ ಸ್ಥಾನದಲ್ಲಿ ಯಾರಾದರೂ ಅಸಮರ್ಥರಾಗಿದ್ದರೆ, ಪ್ರಬಲ ಖಾತೆ ಯಾವುದಾದ್ರೂ ಇದ್ದರೆ, ಆಗ PWD ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಂದಾಯ ಇಲಾಖೆ ಇರ್ಬೋದು, ಈ ಡಿಪಾರ್ಟ್ಮೆಂಟ್ ಈ ಒಂದು ಖಾತೆಯನ್ನು ಪರಮೇಶ್ವರ್ ಅವರಿಗೆ ವಹಿಸ್ತಾರಾ ಅನ್ನೋ ಒಂದು ಅನುಮಾನವೂ ಕೂಡ ಇದೆ. ಆದರೆ ಸದ್ಯದ ಮಟ್ಟಿಗೆ ಪರಮೇಶ್ವರ್ ಇಂಥದೇ ಖಾತೆ ಬೇಕು ಅನ್ನುವ ಒಂದು ಇದನ್ನು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಆದರೆ ಪ್ರಬಲ ಖಾತೆಗೆ ಪರಮೇಶ್ವರ್ ಪಟ್ಟು ಹಿಡಿಯೋದಂತೂ ಗ್ಯಾರಂಟಿ. ಹಾಗಾಗಿ ಪ್ರಬಲ ಖಾತೆ ಯಾವುದು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಅದು ನಿರ್ಧಾರವಾಗಬೇಕಿದೆ. ಇದೇ ಸಂದರ್ಭದಲ್ಲಿ ಮಧುಸೂದನ್, ಮಾಲಿಕೆಯ ಗುತ್ತೇದಾರ್, KB ಕೋಳಿವಾಡ, AB ಮಾಲಕ್ ರೆಡ್ಡಿ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಕೇವಲ ಇಬ್ಬರನ್ನ ಮಾತ್ರ ಸಂಪುಟಕ್ಕೆ ತೆಗೆದುಕೊಳ್ತಾರಾ ಸಿದ್ದರಾಮಯ್ಯ, ಅಥವಾ ಇಡೀ ಸಂಪುಟವನ್ನು ಪುನರಚನೆ ಮಾಡಿ ಹೊಸಬರಿಗೆ ಆದ್ಯತೆ ಕೊಡ್ತಾರಾ ಅನ್ನುವ ಒಂದು ದೊಡ್ಡ ಮಟ್ಟದ ಕುತೂಹಲವೂ ಕೂಡ ಇಲ್ಲಿದೆ. ಸದ್ಯಕ್ಕೆ ಇಬ್ಬರದು ಮಾತ್ರ ಕ್ಲಿಯರೆನ್ಸ್ ಹೈಕಮಾಂಡ್ನಿಂದ ಸಿಕ್ಕಿದೆ. ಉಳಿದಂಥವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಅದು ಭಿನ್ನಮತಕ್ಕೆ ತಿರುಗುತ್ತಾ ಅನ್ನುವ ಒಂದು ಲಕ್ಷಣವೂ ಕೂಡ ಕಾಂಗ್ರೆಸ್ನಲ್ಲಿದೆ. ಹಾಗಾಗಿ 21ನೇ ತಾರೀಕು ಪ್ರಮಾಣವಚನ ನಡೆದದ್ದೇ ಆದಲ್ಲಿ ಅದು ಸದ್ಯದ ಮಟ್ಟಿಗೆ ಇಬ್ಬರು ಮಾತ್ರ ಅಖಾಡದಲ್ಲಿದ್ದಾರೆ. ನಂತರ 21ನೇ ತಾರೀಕು ಹತ್ತತ್ರ ಬರ್ತಿದ್ದಂತೆ ದೊಡ್ಡ ಮಟ್ಟದ ಭಿನ್ನಮತ ಶುರುವಾಗಬಹುದು. ಮತ್ತೆ ಸಂಪುಟ ಪುನರಚನೆಯಾಗುತ್ತಾ, ವಿಸ್ತರಣೆಯಾಗುತ್ತಾ ಅನ್ನೋದು ಕೂಡ ದೊಡ್ಡ ಗೊಂದಲವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಈಶ್ವರ್ ನಿಮ್ಮ ಮಾಹಿತಿಗೆ.